ಇತ್ತೀಚಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ತಂಡ ಗೆಲ್ಲಬೇಕು ಅಂತ ಆಡ್ತಾ ಇದೆಯಾ ಅಥವಾ ಸೋಲ್ಬೇಕು ಅಂತಾನೆ ಆಡ್ತಾ ಇದೆಯಾ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಸತತ ಮೂರನೇ ಸೋಲನ್ನ ಟೀಮ್ ಇಂಡಿಯಾ ಅನುಭವಿಸಿದ್ದು ಹ್ಯಾಟ್ರಿಕ್ ಸೋಲಿನ ದಾಖಲೆಯನ್ನ ಬರೆದಿದೆ. ನಿನ್ನೆ ಬ್ರಿಸ್ಟಲ್ನಲ್ಲಿ ನಡೆದಂತಹ 4ನೇ ಟಿ20 ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯವನ್ನ ಕೂಡ ಶ್ರೇಯಸ್ ಅಯ್ಯರ್ ಪಡೆ ಹೀನಾಯವಾಗಿ ಸೋತಿದೆ. ಆ ಮೂಲಕ ಸರಣಿಯನ್ನ ಜೀವಂತವಾಗಿರಿಸಿಕೊಳ್ಳಲು ಇದ್ದಂತಹ ಒಂದೇ ಒಂದು ಆಪ್ಷನ್ ಅನ್ನ ಕಳ್ಕೊಂಡು ಸಂಪೂರ್ಣವಾಗಿ ಇದೀಗ ಸರಣಿ ಇಂಗ್ಲೆಂಡ್ ಪರವಾಗಿದ್ದು 3-0 ಅಂತರದಿಂದ ಇಂಗ್ಲೆಂಡ್ ತಂಡ ಮುನ್ನಡೆಯನ್ನ ಸಾಧಿಸಿದೆ. ನಿನ್ನೆಯೂ ಕೂಡ ಭಾರತದ ಆರಂಭ ತೀರಾ ಕಳಪೆಯಾಗಿತ್ತು. ಆರಂಭಿಕ ಆಟಗಾರರು ಯಾರೂ ಕೂಡ ನಿನ್ನೆ ಉತ್ತಮ ರನ್ ಕಲೆ ಹಾಕುವಲ್ಲಿ ಸಫಲರಾಗಲಿಲ್ಲ. ಇನ್ನು ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತಹ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ಗಳನ್ನು ಕಲೆ ಹಾಕುತ್ತೆ. ಇನ್ನು 159 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನಟ್ಟಿದಂತಹ ಇಂಗ್ಲೆಂಡ್ ತಂಡದ ಆರಂಭ ಏನು ಕಳಪೆಯಾಗಿತ್ತು. ಯಾಕೆಂದ್ರೆ ಸ್ಫೋಟಕ ಆಟಗಾರ ಜೋಸ್ ಬಟ್ಲರ್ 8 ರನ್ ಗಳಿಸಿದ್ರು. ಅದರಲ್ಲಿ ಒಂದು ಸಿಕ್ಸರ್ ಇತ್ತು. ನಂತರ ಅವರು ಹರ್ಷದೀಪ್ ಸಿಂಗ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. 2.3 ಓವರ್ಗಳಲ್ಲೇ ಇಂಗ್ಲೆಂಡ್ ತನ್ನ ಮೊದಲ ವಿಕೆಟ್ ಅನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಆನಂತರ ಅದ್ಭುತ ಜೊತೆಯಾಟದ ಮೂಲಕ ಇಂಗ್ಲೆಂಡ್ ತಂಡ 9 ವಿಕೆಟ್ಗಳಿಂದ ಗೆಲುವನ್ನು ದಾಖಲಿಸಲು ಕಾರಣಕರ್ತರಾಗ್ತಾರೆ ಸ್ಫೋಟಕ ಆಟಗಾರ ಫಿಲ್ ಸಾಲ್ಟ್ ಮತ್ತು ಕ್ಯಾಪ್ಟನ್ ಹ್ಯಾರಿ ಬ್ರೂಕ್. ಈ ಜೋಡಿ 70 ಎಸೆತಗಳಲ್ಲಿ ಅಜೇಯ 146 ರನ್ ಸೇರಿಸಿ ತಂಡವನ್ನ ಗೆಲುವಿನ ದಡ ಸೇರಿಸುವುದರ ಜೊತೆಗೆ ಸರಣಿಯನ್ನ ತಮ್ಮ ಕೈವಶ ಮಾಡಿಕೊಂಡ್ರು. ಇನ್ನು ಭಾರತದ ಆಟಗಾರರ ಪ್ರದರ್ಶನವನ್ನ ನೋಡೋದಾದ್ರೆ ಈ ಬಾರಿಯೂ ಕೂಡ ವೈಭವ್ ಸೂರ್ಯವಂಶಿ ಫೇಲ್ ಆದ್ರು. ಕೇವಲ 15 ರನ್ ಅನ್ನ ಸಿಡಿಸಿ ಆರ್ಚರ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರೆ ಅಭಿಷೇಕ್ ಶರ್ಮಾ ಕೂಡ 16 ರನ್ ಅನ್ನ ಗಳಿಸಿ ಔಟ್ ಆಗ್ತಾರೆ. ಇನ್ನು ಇಶಾನ್ ಕಿಶನ್ ಈ ಮ್ಯಾಚ್ ನಲ್ಲೂ ಕೂಡ ನಿರಾಸೆಯನ್ನ ಮೂಡಿಸಿದ್ರು. ಕೇವಲ 4 ರನ್ ಗಳಿಸಿ ಔಟ್ ಆದ್ರು. ಇನ್ನು 4ನೇ ವಿಕೆಟ್ಗೆ ಶಿವಮ್ ದುಬೆ ಮತ್ತು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಜೋಡಿ 43 ಎಸೆತಗಳಲ್ಲಿ 53 ರನ್ ಗಳಿಸಿತು. ಈ ಸ್ಟೇಜ್ನಲ್ಲಿ ಶಿವಮ್ ದುಬೆ 22 ರನ್ ಬಾರಿಸಿ ಔಟ್ ಆಗ್ತಾರೆ. ಉಳಿದ ಬ್ಯಾಟರ್ಗಳು ಯಾರು ಕೂಡ ರನ್ ಕಲೆ ಹಾಕೋದಿಲ್ಲ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ 49 ಎಸೆತಗಳಲ್ಲಿ 4 ಬೌಂಡ್ರಿ 5 ಸಿಕ್ಸರ್ನೊಂದಿಗೆ ಅಜೇಯ 80 ರನ್ ಬಾರಿಸಿ ತಂಡದ ಮೊತ್ತವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅಲ್ಲಿಗೆ ಐರ್ಲೆಂಡ್ ವಿರುದ್ಧ ವೈಟ್ ವಾಶ್ ಆಗಿದ್ದಂತಹ ಟೀಂ ಇಂಡಿಯಾ ಇದೀಗ ಇಂಗ್ಲೆಂಡ್ ವಿರುದ್ಧವೂ ಕೂಡ ತನ್ನ ಕಳಪೆ ಪ್ರದರ್ಶನದ ಮೂಲಕ ಅದೇ ದಾರಿಯಲ್ಲಿ ಸಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಇರೋದು ಇನ್ನೊಂದೇ ಮ್ಯಾಚ್. ಆ ಮ್ಯಾಚ್ನಲ್ಲಿ ಟೀಂ ಇಂಡಿಯಾ ಹೇಗೆ ಪ್ರದರ್ಶನವನ್ನ ನೀಡುತ್ತೆ ಅನ್ನೋ ಕುತೂಹಲವೂ ಕೂಡ ಕ್ರಿಕೆಟ್ ಅಭಿಮಾನಿಗಳಲ್ಲಿದೆ.